ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕುಕಿಂಗ್ ಮಾಡ್ತಿದ್ದೀನಿ ವಿಚ್ ಐ ಆಮ್ ಶೇರಿಂಗ್ ವಿತ್ ಯು. ಸೊ ಇದಕ್ಕೆ ಓನ್ಲಿ 3 ಮೇನ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತಿದ್ದೀವಿ. ದಟ್ ಈಸ್ ಕ್ಯಾಪ್ಸಿಕಮ್, ಕ್ಯಾರೆಟ್ ಆ್ಯಂಡ್ ಅದ್ರ ಜೊತೆಗೆ ಎಲೆಕೋಸನ್ನು ತೊಗೊತಿದ್ದೀವಿ. ಸೊ ಕ್ಯಾರೆಟು, ಕ್ಯಾಪ್ಸಿಕಮ್ ಮತ್ತು ಎಲೆಕೋಸನ್ನು ಉದ್ದಕ್ಕೆ ಮತ್ತು ಸಣ್ಣಕ್ಕೆ ಉದ್ದಕ್ಕೆ ಕಟ್ ಮಾಡಬೇಕಾಗತ್ತೆ. ಸೊ ಅದರಲ್ಲಿ ಕ್ಯಾರೆಟ್ ಕಟ್ ಮಾಡೋದು, ಅದು ಉದ್ದಕ್ಕೆ ಕಟ್ ಮಾಡೋದು ತುಂಬ ಕಷ್ಟ. ನಿಮ್ಮ ಹತ್ರ ಆ ಥರ ಕಟ್ಟರ್ ಇದ್ದರೆ ತುಂಬ ಒಳ್ಳೆಯದು. ಸೊ ಅದನ್ನು ಕಟ್ ಮಾಡಿ ಸಾಕಾಗೋಯ್ತು. ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ 2-3 ದಿವಸದಿಂದ ಯೋಚಿಸ್ತಿದ್ದೆ, ಬಟ್ ಅದು ಆಗಿರಲಿಲ್ಲ. ಬಟ್ ಇವತ್ತು ಹೆಂಗೋ ಮಾಡಲೇಬೇಕು ಅಂತ ನಾನು ನಿಮ್ಮ ಜೊತೆ ನಿಧಾನಕ್ಕೆ ಆದ್ರೂ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಸೊ ಈ ಥರ ಕ್ಯಾಪ್ಸಿಕಮ್, ಎಲೆಕೋಸು ಹಾಗೆ ಕ್ಯಾರೆಟನ್ನು ಉದ್ದುದಕ್ಕೆ ಕಟ್ ಮಾಡ್ಕೊಬೇಕು. ಈಗ ಮಿಕ್ಸಿಂಗ್ ಪಾರ್ಟ್ನ ಶುರು ಮಾಡೋಣ. ಒಂದು ಬೌಲಲ್ಲಿ ನಾನು ಮೈದಾ ತೊಗೊತಿದ್ದೀನಿ. ಮೈದಾನ 3 ಸ್ಪೂನ್, ಆದಷ್ಟು ಕಮ್ಮಿ ಹಾಕೋಕ್ಕೆ ನೋಡಿ. ಸೊ ನಾನಿಲ್ಲಿ 2.5 ಸ್ಪೂನ್ ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ ನಾನು ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೊತಿದ್ದೀನಿ. ಸದ್ಯಕ್ಕೆ ನಾನು 2 ಸ್ಪೂನ್ ಹಾಕ್ಕೊತಿದ್ದೀನಿ. ಆಮೇಲೆ ನೀವು ಬೇಕಾದರೆ ಹಾಕ್ಕೊಬೋದು. ಅದ್ರ ಜೊತೆಗೆ ಬೇಕಿಂಗ್ ಸೋಡಾ, ಉಪ್ಪು ಹಾಗೆ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಬಿಟ್ಟು ಎಲ್ಲ ಕಟ್ ಮಾಡಿರೋಂತಹ ವೆಜೀಸ್ನ ಇದಕ್ಕೆ ಸೇರಿಸ್ಕೊತಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಬೇಕು. ಬಟ್ ಸ್ಪೂನಲ್ಲಂತೂ ಈ ಥರ ನೀವು ಮಿಕ್ಸ್ ಮಾಡೋಕ್ಕಾಗಲ್ಲ, ಡ್ರೈ ಮಿಕ್ಸ್ ಎಲ್ಲ ಮಾಡೋಕ್ಕೆ ಆಗೋದಿಲ್ಲ. ಸೊ ಏನೇ ಇದ್ದರೂ ಇಂಡಿಯನ್ ಸ್ಟೈಲ್ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀವು ಯಾವ ಕ್ಯಾಪ್ಸಿಕಮ್ ಬೇಕಾದರೂ ಹಾಕ್ಕೊಬೋದು. ರೆಡ್, ಗ್ರೀನ್ ಮತ್ತು ಯೆಲ್ಲೋನು ಹಾಕ್ಕೊಬೋದು. ನಿಮಗೆ ಬೇರೆ ಬೇರೆ ಡಿಫ್ರೆಂಟ್ ಕ್ಯಾಪ್ಸಿಕಮ್ ಸಿಕ್ಕಿದ್ರೆ ಹಾಕ್ಕೊಳ್ಳಿ ಖಂಡಿತ. ಅದನ್ನು ತೊಗೊಂಡು ನನಗೆ ಇಲ್ಲಿ ಬರೀ ಗ್ರೀನ್ ಸಿಕ್ತು, ಅದಕ್ಕೆ ಗ್ರೀನ್ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಡ್ರೈ ಮಿಕ್ಸ್ ಮಾಡಿದ್ಮೇಲೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊತೀನಿ. ಜಾಸ್ತಿ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ. ಎಷ್ಟು ಬೇಕೋ ಅಷ್ಟೇ ನೀರನ್ನ ಬೆರೆಸ್ಕೊಳ್ಳಿ. ಹಾಗೆ ಇದ್ರ ಮಧ್ಯದಲ್ಲಿ ಉಪ್ಪು ಮತ್ತು ಕಾರ್ನ್ಫ್ಲೋರ್ ಬೇಕಾದರೆ ಇನ್ನೂ ಸೇರಿಸ್ಕೊಬೋದು. ಈಗ ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಈ ಥರ ಎಲ್ಲ ಕಡೆ ಹರಡಿಸ್ಕೊಳ್ಳಿ. ಈ ಪ್ಯಾನು ನಾನ್ ತವಾ ಪ್ಯಾನ್ ಆಗಿತ್ತಿದ್ದು, ಬಟ್ ಈಗ ಸ್ಟಿಕ್ಕಿ ಪ್ಯಾನ್ ಆಗಿಬಿಟ್ಟಿದೆ. ಆಫ್ಟರ್ ನಿಯರ್ಲಿ 1 ಮಂತ್ ಆಗಿತ್ತು, ರೀಸೆಂಟ್ಲಿ ತೊಗೊಂಡಿರೋದು. ಬಟ್ ಇದ್ರ ಕತೆ ನೋಡಿ ಹೆಂಗೆ ಬಂದಿದೆ ಇದು ಅಂತ. ಈಗ ಇದಕ್ಕೆ ನಾವು ಮಾಡ್ಕೊಂಡಿರುವ ಈ ಒಂದು ಬಜ್ಜಿ ಅಥವಾ ಏನಾದರೂ ಕರಿತೀರೋ, ನನ್ನ ಕರೆಯೋದು ಬರಿಲ್ಲ. ಸೊ ಅದನ್ನು ಹಾಕ್ಕೊಳ್ಳಿ, ನೀವೇನು ಮಾಡ್ಕೊಂಡಿದ್ದೀರೋ ಅದನ್ನು. ಸೊ ಇದನ್ನು ಈ ಥರ ಹಾಕ್ಕೊಂಡು ಇದ್ರ ಮೇಲೆ ನೀವು ಕಾರ್ನ್ಫ್ಲೋರ್ ಮತ್ತು ಮೈದಾ ಫ್ಲೋರ್ ಸೊಲ್ಯೂಷನ್, ಥಿಕ್ ಸೊಲ್ಯೂಷನ್ನು ಮೇಲೆ ಹಾಕ್ಕೊಬೋದು. ಇದು ಹೆಲ್ತ್ಗೆ ತುಂಬ ಒಳ್ಳೆಯದು. 3 ವೆಜೀಸ್ ಆಗಿದ್ರೂ ಆ 3 ವೆಜೀಸ್ ತುಂಬ ಎಫೆಕ್ಟಿವ್ ಆಗಿದೆ. ಇದು ಸಣ್ಣ ಉರಿಯಲ್ಲಿ ಬಿಸಿ ಮಾಡಬೇಕು ಇದನ್ನು. ಸೊ ನೀವು ಸಣ್ಣ ಉರಿಯಲ್ಲಿ ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ, ಯಾಕಂದರೆ ಇದು ನಿಧಾನಕ್ಕೆ ಬೇಯುತ್ತೆ. ನೋಡಿ, ಸ್ಟಾರ್ಟಿಂಗಲ್ಲಿ ಅದು ಅಂಟಲಿಲ್ಲ, ಸ್ಟಾರ್ಟಿಂಗಲ್ಲಿ ಅದು ಕೂಡಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ, ಇನ್ನೂ ಕಾರ್ನ್ಫ್ಲೋರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹಾಕ್ದೆ. ಆಗ ಏನು ಸ್ಟಿಕ್ಕಿಯಾಗಿ ಹಾಗೆ ಜೊತೆಲೇ ಗ್ರಿಪ್ ಇಟ್ಕೊಂಡಿತ್ತು. ನಾವು ಕಾರ್ನ್ಫ್ಲೋರ್ ಯಾಕೆ ಹಾಕೋದು ಅಂದರೆ
ಅದು ಕಾರ್ನ್ಫ್ಲೋರು ಮೈದಾ ಹಾಕೋದ್ರಿಂದ ಅದರದ್ದು ಒಂದು ಏನು ಗ್ರಿಪ್ನೆಸ್ ಅಂದರೆ ಎಲ್ಲ ಕೂಡ್ಕೊಂಡು ಅಂಟ್ಕೊಂಡು ಹಂಗೆ ಇರುತ್ತೆ ನೋಡಿ. ಒಂದೊಂದು ಸೈಡಲ್ಲಿ ನೋಡಿ ಈ ಥರ ಕ್ಯಾರೆಟ್ ಪೀಸಸ್ಸು ನೋಡಿ ಬಿಟ್ಕೊಂಡ್ಬಿಡುತ್ತೆ ಸೈಡಲ್ಲಿ, ಅಂದರೆ ಅಂಟ್ಕೊಳಲ್ಲ, ಜೊತೆಗೇನೆ ಅಂಟ್ಕೊಂಡು ಇರಲ್ಲ ಅದು. ಇದು ನೀವು ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ ಒಂದು 15 ಮಿನಿಟ್ಸ್ ನಾನು ಕಾದೆ, ಅದು ಸಣ್ಣ ಉರಿಯಲ್ಲಿ ಬೇಯಿಸೋದ್ರಿಂದ. ಸೊ ನಾನು ವೇಟ್ ಮಾಡ್ತೀನಿ ಅದು ಸಣ್ಣ ಉರಿಯಲ್ಲಿಟ್ಟು, ಯಾಕಂದರೆ ನೀವು ಎಷ್ಟು ಸಣ್ಣ ಉರಿಯಲ್ಲಿ ಬೇಯಿಸ್ತೀರೋ ಅಷ್ಟೇ ಟೇಸ್ಟಿ ಅದ್ರದ್ದು ಹೆಚ್ಚಾಗುತ್ತೆ. ಈ ವಿಡಿಯೋನ ಲಾಸ್ಟ್ವರೆಗೂ ಖಂಡಿತ ಬಿಡದೆ ನೋಡಿ, ಯಾಕಂದರೆ ಲಾಸ್ಟಲ್ಲಿ ನಿಮಗೆ ಒಂದು ಸರ್ಪ್ರೈಸ್ ಇದೆ. ಈಗ ಇದರ ಹಸಿ ವಾಸನೆ ಹಾಗೆ ಇದು ಬೇದಿದೆ ಅಂತ ಗೊತ್ತಾದಮೇಲೆ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದು ನೋಡಿ, ಇದು ಟ್ರಾನ್ಸ್ಫರ್ ಮಾಡ್ಕೊಳಕ್ಕೆ ಆಗ್ತಿರಲಿಲ್ಲ ನೋಡಿ, ಹೆಂಗೆ ಮಾಡ್ಕೊತಿದ್ದೀನಿ ಈ ಥರ. ಈಗ ಟೇಸ್ಟ್ ಮಾಡೋಕ್ಕೆ ನಮ್ಮ ಬ್ಲಾಗಿನ ಗೆಸ್ಟ್ಗಳು ಅಂತ ಹೇಳ್ಬೋದು. ತಿಂದೇಳು ಥ್ಯಾಂಕ್ ಯು. ಈಗ ಪ್ಲೇಟ್